ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಒಳ್ಳೆಯದನ್ನೇ ಮಾಡೋಣ. ಅದಕ್ಕೆ ಆಧಾರವಾಗಿ ಗಲಾತ್ಯ ಪತ್ರಕ್ಕೆ 6ನೇ ಅಧ್ಯಾಯ 10ನೇ ವಚನ. ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ ಎಲ್ಲರಿಗೂ ನಾವು ಒಳ್ಳೆಯದನ್ನೇ ಮಾಡಬೇಕಂತೆ, ಕೆಟ್ಟದ್ದನ್ನು ಬಯಸಬಾರ್ದು. ನೋಡ್ರಿ, ಈ ಲೋಕದಲ್ಲಿ ನಾವು ನೋಡುವಾಗ ಈ ಪ್ರಪಂಚ ಬಹಳ ಮೋಸವಾಗಿದೆ, ಅಲ್ಲೋಲ ಕಲ್ಲೋಲವಾಗಿದೆ. ಅದನ್ನು ನೋಡಿದ್ರೆ, ಮನುಷ್ಯರ ಸ್ವಭಾವವನ್ನು ನೋಡಿದ್ರೆ ಯಾರಿಗೂ ಒಳ್ಳೇದು ಮಾಡಬಾರ್ದು ಎಂಬುದಾಗಿ ಅನಿಸುತ್ತೆ. ಯಾಕೆ ಗೊತ್ತಾ? ಕೆಲವು ಸಾರಿ ನಾವು ಒಳ್ಳೆಯದನ್ನು ಮಾಡಿದ್ದೇವೆ, ಆದರೆ ಒಳ್ಳೆಯದನ್ನು ಪಡೆದುಕೊಂಡಂಥ ಜನ ಕೃತಜ್ಞತರಾಗಿಲ್ಲ, ಸ್ತೋತ್ರ, ನಂಬಿಗಸ್ತರಾಗಿಲ್ಲ. ಅದನ್ನು ಕಾಣುವಾಗ ನಮಗೆ ಬೇಸರವಾಗ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ ಒಳ್ಳೆಯದನ್ನು ಮಾಡುವುದರಲ್ಲಿ ನಾವು ಬೇಸರಗೊಳ್ಳಬಾರ್ದು, ಒಳ್ಳೆಯದನ್ನೇ ಮಾಡಬೇಕಂತೆ. ಒಬ್ಬರು ತಮಾಷೆಯಾಗಿ ಹೀಗೆ ಹೇಳಿದರು, ಈ ಮನುಷ್ಯನು ಮಾತ್ರ ಈ ಪ್ರಪಂಚದಲ್ಲಿ ಇಲ್ಲದೆ ಇದ್ದಿದ್ದರೆ ಈ ಪ್ರಪಂಚ ಎಷ್ಟೋ ಸುಂದರವಾಗ್ತಾ ಇತ್ತು. ನೋಡ್ರಿ, ಕೊಲೆ, ಹಿಂಸೆ, ಕಳ್ಳತನ, ಮೋಸ, ವಂಚನೆ, ಮನುಷ್ಯನು ಮೃಗೀಯವಾಗಿ ನಡೆದುಕೊಂಡು ಪ್ರಕೃತಿಯ ಸೌಂದರ್ಯವನ್ನೇ ಹಾಳು ಮಾಡಿಬಿಟ್ಟಿದ್ದಾನಂತೆ. ನೋಡ್ರಿ, ದೇವರು ಮನುಷ್ಯನನ್ನು ಸೃಷ್ಟಿಸಿದ ಉದ್ದೇಶವೇ ಮನುಷ್ಯನಿಂದ ಪ್ರಕೃತಿಯನ್ನು, ಅದರಲ್ಲಿರುವಂಥದ್ದೆಲ್ಲವನ್ನು ಕಾಪಾಡಲ್ಪಡಬೇಕು. ಅದಕ್ಕಾಗಿಯೇ ಮನುಷ್ಯನಿಗೆ ದೇವರು ತನ್ನ ಸ್ವಾರೂಪ್ಯವನ್ನು ಕೊಟ್ಟು ಉಂಟು ಮಾಡಿದರು. ಆದರೆ ಮನುಷ್ಯನಾದವನು ಏನು ಮಾಡಿದಾನ್ರಿ? ಅದನ್ನೆಲ್ಲವನ್ನು ಹಾಳು ಮಾಡಿದ್ದಾನೆ. ದೇವರು ಮನುಷ್ಯರಿಗೆಂದು ಮರ ಗಿಡಗಳು, ಹೂ ಬಿಟ್ಟು ಸುವಾಸನೆ ಬೀರುತ್ತದೆ, ತಕ್ಕ ಕಾಲದಲ್ಲಿ ಫಲ ನೀಡುತ್ತದೆ. ಮನುಷ್ಯನಿಗಾಗಿ ಮೋಡವು ಮಳೆಗೆರೆಯುತ್ತದೆ, ಮಂಜು ಸುರಿಯುತ್ತದೆ. ಸ್ತೋತ್ರ, ಹಸುಗಳು ಹಾಲು ಕೊಡುತ್ತದೆ, ಕೋಳಿ ಮೊಟ್ಟೆಗಳನ್ನು ಕೊಡುತ್ತದೆ. ಅನೇಕ ಪ್ರತಿಯೊಂದು ಸೃಷ್ಟಿಯ ವಸ್ತುಗಳು ಮನುಷ್ಯನಿಗೆ ಏನಾದರೂ ಒಂದು ಕೊಡ್ತಾ ಇದೆ. ಆದರೆ ಮನುಷ್ಯನ್ರಿ ಪಾಪ, ಅಕ್ರಮ, ದ್ರೋಹ, ಸುಂದರವಾದ ಪ್ರಕೃತಿಯ ಸ್ಥಿತಿಯನ್ನು ಸಹ ಕೆಡಿಸಿಬಿಟ್ಟಿದ್ದಾನೆ. ಅದು ಮಾತ್ರವಲ್ಲ, ಸೈತಾನನಿಗೆ ಸ್ಥಳವನ್ನು ಕೊಟ್ಟಿದ್ದರ ನಿಮಿತ್ತವಾಗಿ ದುರಾತ್ಮಗಳ ನಿವಾಸವಾಗಿ ದೇವರ ಸುಂದರವಾದ ಸ್ಥಳ ಮಾರ್ಪಟ್ಟಿತು. ಮನುಷ್ಯನ ಕುರಿತಾಗಿ ದೇವರ ಉದ್ದೇಶ ಏನು? ಅವನು ಯಾವಾಗಲೂ ಇತರರಿಗೆ ಒಳ್ಳೆಯದನ್ನು ಮಾಡಬೇಕು. ಅದನ್ನೇ ವಾಕ್ಯದಲ್ಲಿ ಓದಿದ್ದೀವಲ್ವಾ? ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಮತ್ತು ಇನ್ನೊಂದು ವಚನದಲ್ಲಿ ನೋಡ್ತೇವೆ, ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನೀವು ಕೆಟ್ಟದನ್ನು ಬಿತ್ತಿದರೆ ಕೆಟ್ಟತನವನ್ನು ಕೊಯ್ತೀರ, ಒಳ್ಳೆಯದನ್ನು ಬಿತ್ತಿದರೆ ನಿಮ್ಮ ಜೀವಿತದಲ್ಲಿ ಒಳ್ಳೆಯದೇ ಸಂಭವಿಸ್ತಾರೆ. ಆದುದರಿಂದ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವವರಾಗಿರೋಣ. ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದೇನ್ರಿ. ಆ ರೈತ ಅವನ ಪಕ್ಕದ ಹೊಲದವನು ಯಾವಾಗಲೂ ಜಗಳವಾಡ್ತಾ ಇದ್ದ. ಆದರೆ ಇವ ಕ್ರೈಸ್ತ ಭಕ್ತಿ ಉಳ್ಳಂಥ ರೈತ ಏನು ಗಲಾಟೆ ಮಾಡಿದ್ರೂ ಇವನು ಕೋಪಗೊಳ್ತಾ ಇರಲಿಲ್ಲ, ಸಮಾಧಾನವಾಗಿರ್ತಾ ಇದ್ದ. ರಾತ್ರಿಯೆಲ್ಲ ತನ್ನ ಹೊಲಕ್ಕೆ ನೀರು ಬಿಟ್ಟರೆ ಅವನು ಮಧ್ಯರಾತ್ರದಲ್ಲಿ ಅವನು ಬಿಟ್ಟಂಥ ನೀರನ್ನು ಇವನ ಹೊಲಕ್ಕೆ ಹಾಯಿಸ್ಕೊಳ್ಬಿಡ್ತಾ ಇದ್ದ. ಹೀಗೆ ಎಷ್ಟೋ ಟಾರ್ಚರ್ ಕೊಟ್ಟರು ಕೂಡ ಅವನಿಗೇನು ಮಾಡಬೇಕು ಗೊತ್ತಾಗಲಿಲ್ಲ ರೀ. ಆದರೆ ಅವನೊಂದು ಸಾರಿ ಸಭಾಪಾಲಕರ ಹತ್ರ ಹೋಗಿ, ಪಾಸ್ಟರ್, ಈ ಥರ ಎಲ್ಲ ನಡೀತಾ ಇದೆ, ಏನು ಮಾಡಬೇಕು? ಆಗ ಆ ರೈತನಿಗೆ ಪಾಸ್ಟರ್ ಹೇಳಿದ್ರು, ನೀನೇನು ಮಾಡಬೇಡಪ್ಪ, ಒಳ್ಳೆಯದು ಮಾಡು. ಅವನು ನಿನಗೆ ಕೆಟ್ಟದ್ದು ಮಾಡ್ತಾ ಇದ್ದಾನಲ್ವ, ನೀನು ಅವನಿಗೆ ಒಳ್ಳೇದು ಮಾಡು. ಏನು ಮಾಡಬೇಕು ಪಾಸ್ಟರ್? ಏನಿಲ್ಲ, ಇವತ್ತು ನಿನ್ನ ಹೊಲಕ್ಕೆ ನೀರು ಹಾಯಿಸ್ಕೊಳ್ಳೋ ಮುಂಚೆ ನಿನ್ನ ಪಕ್ಕದ ಹೊಲ ಇದೆಯಲ್ವಾ, ಅವನ ಹೊಲಕ್ಕೆ ನೀರು ಹಾಯಿಸು. ಹಾಗೆ ಇವನು ಹೋಗಿ ಪಕ್ಕದ ಹೊಲದವನ ನೀರು ಹಾಯಿಸಿ ಆಮೇಲೆ ಇವನ ಹೊಲಕ್ಕೆ ಹಾಯಿಸ್ಕೊಂಡ. ಬಂದು ಅವನ ಕದಿಲಿಕ್ಕೆ ಬಂದವ ನೀರನ್ನು ನೋಡ್ತಾನೆ, ಆಲ್ರೆಡಿ ನೀರೆಲ್ಲ ಅವನ ಹೊಲಕ್ಕಿದೆ. ಯಾರು ಮಾಡಿದ್ದು ಗೊತ್ತಾಗಲಿಲ್ಲ. 2ನೇ ದಿವಸನ ಹಂಗೆ ನಡೀತು, 3ನೇ ದಿವಸನ ಹಂಗೆ ನಡೀತು. 4ನೇ ದಿವಸ ಆ ಕ್ರೈಸ್ತ ರೈತನ ಬಳಿ ಬಂದು ಈ ವ್ಯಕ್ತಿ ಹೇಳಿದ, ಅಪ್ಪ, ಇಷ್ಟು ದಿವಸ ಎಷ್ಟೋ ಮೋಸ, ವಂಚನೆ, ನಿನಗೆ ಎಷ್ಟೋ ಕೋಪ ತರಿಸುವ ಕಾರ್ಯ ಮಾಡಿದೆ, ದಯವಿಟ್ಟು ನನಗೆ ಕ್ಷಮಿಸು. ನಾನು ಕೆಟ್ಟದನ್ನು ಮಾಡಲಿಕ್ಕೆ ನನಗೆ ಬಯಸ್ತಾ ಇದ್ದೆ, ನೀನಾದರೂ ನನಗೆ ಒಳ್ಳೆಯದನ್ನೇ ಮಾಡಿದ್ದೀಯಾ ಎಂಬುದಾಗಿ ಹೇಳಿ ಅವತ್ತು ಅವನ ಜೀವಿತ ಪರಿವರ್ತನೆ ಆಯ್ತು ರೀ. ನಮ್ಮ ಜೀವಿತದಲ್ಲಿ ಸಹ ನಮ್ಮ ವಿರೋಧವಾಗಿ ನಮಗೆ ಆಗಾಗ ಸೂಜಿ ಚುಚ್ಚೋರೆಲ್ಲ ಇರ್ತಾರೆ. ನಮ್ಮ ಕುರಿತಾಗಿ
ನಮಗೆ ಕೆಟ್ಟದಾಗಬೇಕು, ನಮ್ಮ ಮೇಲಕ್ಕೆ ಬರಬಾರ್ದು ಎಂಬುದಾಗಿ ಅನೇಕ ಜನರು ಮಾತನಾಡ್ತಾ ಇರ್ಬೋದು. ಅವ್ರು ನೆನೆಸ್ಕೊಂಡು ಅಯ್ಯೋ ಅವನಿಗೆ ಕೆಟ್ಟದ್ದು ಮಾಡಿದ್ದಾನೆ, ನಾನೂ ಕೆಟ್ಟದ್ದು ಮಾಡ್ತೇನೆ. ನೋ 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 ಯೇಸು ಸ್ವಾಮಿ ಹೇಳಿದ್ರು, ಒಂದು ಕೆನ್ನೆ ಮೇಲೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡು, ಒಂದು ಮೈಲಿ ದೂರ ನಡೀಲಿಕ್ಕೆ ಬಾ ಅಂತ ಹೇಳಿದ್ರೆ ಮತ್ತೊಂದು ಮೈಲಿ ಹೋಗು. ಆದರೆ ಇನ್ನೊಂದು ವಾಕ್ಯ ಹೇಳ್ತದೆ, ಕೆಟ್ಟತನದಿಂದ ಸೋಲಿಸಬಾರ್ದಂತೆ, ಕೆಟ್ಟತನವನ್ನು ಒಳ್ಳೆತನದಿಂದ ಸೋಲಿಸಬೇಕಂತೆ. ಹಾಗಾದರೆ ಒಳ್ಳೆಯದನ್ನು ಮಾಡೋಣ, ಕರ್ತನ ನಾಮವನ್ನು ಘನಪಡಿಸೋಣ, ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ನಾವು ಸಹ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ನಿನ್ನ ನಾಮಕ್ಕೆ ಯಾವುದೆಲ್ಲ ಯೋಗ್ಯವಾಗಿದೆಯೋ, ಮಹಿಮೆ ತರುತ್ತದೆಯೋ ಆ ಎಲ್ಲ ಒಳ್ಳೆಯ ಸಂಗತಿಗಳನ್ನು ಮಾಡಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬ ದೈವ ಮಕ್ಕಳನ್ನು ಬ್ಲೆಸ್ ಮಾಡಿರಿ. ಅವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಅವರ ಕೈ ಪ್ರಯಾಸಗಳು, ಕೆಲಸ ಎಲ್ಲದರಲ್ಲಿ ದೇವರೇ ನೀವು ಒಂದು ಅದ್ಭುತವನ್ನು ಮಾಡ್ರಪ್ಪ. ಸತತವಾಗಿ ಈ ವಿಡಿಯೋಗಳನ್ನು ನೋಡುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದಿಸ್ರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.